ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಒಳ್ಳೆ ಬೆಳೆ ಬರತ್ತಿ ಅಂತ ರೈತರು ಕಾದು ಕುಳಿತಿದ್ರು. ಈ ನಡುವೆ ಪ್ರವಾಹ ಬಂದು ಪ್ರವಾಹಕ್ಕೆ ತುತ್ತಾದ ನಂತರವೂ ಕೂಡ ರೈತರಿಗೆ ಟೆನ್ಷನ್ ಶುರುವಾಗಿದೆ. ಭೀಮಾ ಪ್ರವಾಹಕ್ಕೆ ತುತ್ತಾಗಿರುವಂತಹ ರೈತರಿಗೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಹತ್ತಿಯ ಗುಣಮಟ್ಟ ಕಳಪೆ ಇದೆಯಂತ ರೈತರಿಗೆ ಮೋಸ ಮಾಡ್ತಾ ಇರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಕಳಪೆ ಗುಣಮಟ್ಟದಿದೆ ಅಂತ ಹೇಳಿಕೊಂಡು ಕಡಿಮೆ ದರಕ್ಕೆ ಹತ್ತಿ ಖರೀದಿ ಮಾಡ್ತಾ ಇರುವಂತಹ ಮಿಲ್ಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ವಡಗೇರ ತಾಲೂಕಿನ ಮನಗನಾಳ ಜಯಲಕ್ಷ್ಮಿ ಕಾಟನ್ ಮಿಲ್ನಲ್ಲಿ ಈ ಘಟನೆ ನಡೆದಿದೆ. ಇನ್ನು ಕಾಟನ್ ಮಿಲ್ನ ಎದುರು ಸಾಲುಗಟ್ಟಿ ನೂರಾರು ವಾಹನಗಳು ನಿಂತಿದ್ದಾವೆ. ಹತ್ತಿ ಖರೀದಿ ಮಾಡಬೇಕಾಗಿತ್ತು, ಆದರೆ ಹತ್ತಿ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಕಳಪೆ ಗುಣಮಟ್ಟದಿದೆ ಅಂತ ಹೇಳಿಬಿಟ್ಟು ರೈತರಿಂದ ಅತಿ ಕಡಿಮೆ ಬೆಲೆಗೆ ಹತ್ತಿ ಖರೀದಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಹತ್ತಿ ಖರೀದಿ ಕೇಂದ್ರದ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಈಗಾಗಲೇ ಪ್ರವಾಹ ಬಂದು ರೈತರನ್ನು ಹಿಂಡಿ ಹಿಪ್ಪೆ ಮಾಡಿದೆ. ಈಗ ಈ ಕಾಟನ್ ಮಿಲ್ಗಳು ಕೂಡ ಖರೀದಿ ಕೇಂದ್ರ ತೆರೆದಿದ್ರು, ಇವರು ಕೂಡ ಈಗ ರೈತರನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದ್ದಾರೆ. 8 ಗಂಟೆಗೆ ಬಂದವ್ರಿ ಗಾಡಿ. ಇವತ್ತು ಇಷ್ಟೊತ್ತಾದ್ರೂ ಗಾಡಿಗಳು ಒಳಗೆ ತೊಗೊಂಡಿಲ್ಲ. ಯಾಕೆ ತೊಗೊಂಡಿಲ್ಲ ಅಂದ್ರೆ ಅವ್ರು ಚೆಕ್ ಮಾಡ್ತಾರೆ, ಕೌಡಿ ಬರ್ತದ, ಅದು ಬರ್ತದ, ಇದು ಬರ್ತದ, ಕ್ವಾಲಿಟಿ ಇಲ್ಲ ರಿಜೆಕ್ಟ್ ಮಾಡ್ತೀವಿ. ನೀವು ದೌರ್ಜನ್ಯ ಮಾಡ್ತೀವಿ ಅಂದ್ರೆ ನಾವು ಇಲ್ಲೇ ಮುಗಿಸ್ತೀವಿ, ಬಂದ್ ಮಾಡ್ಕೊಂಡು ಹೋಗ್ತೀವಿ. ನಾವು ಫೋನ್ಯಾಗ ಬುಕ್ ಮಾಡ್ತೀವಿ, ಬುಕ್ ಮಾಡಿದ ಮೇಲೆ ಇವತ್ತು ಬಿಟ್ಟು ನಾಳೆ ಖಾಲಿ ಮಾಡೋಕ್ಕಾಗಲ್ಲ. ಡೇಟ್ ಕೊಡೋದು ಇವತ್ತೇ ಡೇಟ್ ಕೊಟ್ಟಿರ್ತಾರೆ, ನಾವು ಇವತ್ತೇ ಖಾಲಿ ಮಾಡ್ಬೋದು. ನಾಳೆ ಏನಾರು ಕೊಡೋಕೆ ಹೋದ್ರೆ ನಿಮ್ದು ಬುಕ್ಕಿಂಗ್ ಆಗಿಲ್ಲ, ನಿನ್ನೆನೇ ಬುಕ್ಕಿಂಗ್ ಆಗಿತ್ತು, ನೀವು ನಿನ್ನೆನೇ ಬರಬೇಕಾಗಿತ್ತು, ನಿಮ್ದು ರಿಜೆಕ್ಟ್ ಮಾಡ್ತೀವಿ ಅಂತಾರೆ. ಪ್ರೈವೇಟ್ ಮಾರಕ್ಕೆ ಹೋದ್ರೆ 6-6.5 ಸಾವಿರ ರೂಪಾಯಿ ತೊಗೋತಾರೆ. ಈ ವರ್ಷ ಎಕರೆಗೆ 6 ಕ್ವಿಂಟಲ್ ಬಂದಿಲ್ಲ ರೈತರಿಗೆ. ಎಕರೆಗೆ 6-7 ಕ್ವಿಂಟಲಾರ ಬಂದರೆ ರೈತರಿಗೆ ಒಳ್ಳೇದಾಗ್ತಿತ್ತು. ಅಷ್ಟೂ ಇಲ್ಲ ಈ ವರ್ಷ. ಮಳೆ ಜಾಸ್ತಿ ಆಗಿ 2.5-3 ಕ್ವಿಂಟಲ್ ಬರ್ತದೆ. ರೈತರಿಗೆ ಮೇಲಿಂದ ಮೇಲೆ ಹೊಡ್ತಾ ಬೀಳ್ಕೊಂತ ಹೋದ್ರೆ ಮುಂದೆ ಜೀವನ ಹೆಂಗೆ ಮಾಡ್ಬೇಕು? ರೈತರಿಗೆ ಹೆದರಿಕೆ ಆಗಕತ್ತದ, ಒಕ್ಕಲ್ತನ ಮಾಡ್ಬೇಕು. ನಮ್ದು ಒಳ್ಳೆ ಸೋಗರು ಈಗ ಏನಾಗಬೇಕು? ಓಪನ್ ಮಾಡ್ಬೇಕು. ಅವ್ರಿಗೆ ಏನಿಲ್ರಿ, ಇವ್ರಿಗೆ ಓಪನ್ ಮಾಡ್ಬೇಕು. ನಮ್ದು ಕ್ವಾಲಿಟಿ ಚೆಕ್ ಮಾಡಿ ಕರೆಕ್ಟಾಗಿ ನಮ್ಗೆ ಬೆಲೆ ಇಸ್ಕೊಡ್ಬೇಕು. ನಿಮ್ಮ ಹೆಸರು? ಸಾಯಂಕಾಲ